ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್ ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರಿಸಲ್ಟ್ ನಿಮಗೀಗ ನಾಳೆ ಅಥವಾ ನಾಡಿದ್ದು ರಿಸಲ್ಟ್ಗಳ ಬಗ್ಗೆ ತುಂಬ ಡೌಟ್ಸ್ಗಳಿದೆ. ಅದರ ಬಗ್ಗೆ ಒಂದು ಚಿಕ್ಕ ವಿಡಿಯೋನ ಮಾಡ್ತಾ ಇದ್ದೇನೆ, ಶಾರ್ಟಾಗಿ ಒಂದು ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಅದಕ್ಕಿಂತ ಮುಂಚೆ ನಮ್ಮ ಏಕಲವ್ಯ 2.0 ಅಂದರೆ 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನಾನು ಒಂದು ನಂಬರ್ನ ಹೇಳ್ತೇನೆ. ಆ ನಂಬರ್ಗೆ ಮೆಸೇಜ್ ಹಾಕಿ 6362324224. ಓಕೆ, 6362324224. ಇದರಲ್ಲಿ ನಿಮಗೆ ಕಂಪ್ಲೀಟ್ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ? ಸೊ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ತಾ ಇದ್ದೇನೆ ಅಂತ ಕೇಳಿದರೆ, ರಿಸಲ್ಟ್ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಯಾವುದೇ ಯೂಟ್ಯೂಬ್ ಚಾನಲ್ ಸುಮ್ಮನೆ ಯಾರ್ಯಾರು ಯೂಟ್ಯೂಬ್ ಚಾನಲ್ ಅವರು ಏನು ಇವತ್ತು ರಿಸಲ್ಟು ಅಂತೆ ಹೀಗೆ ಅಂತ ಒಂದು ತಮ್ಮನೆಲ್ಲ ಇದು ಮಾಡ್ತಾರೆ. ಓಕೆ, ಬಟ್ ನೋಡಿ ಸ್ಟೂಡೆಂಟ್ಸ್, ಆಲ್ರೆಡಿ KEA ಡೈರೆಕ್ಟರ್ ಆಗಿರುವಂತಹ ಪ್ರಸನ್ನಕುಮಾರ್ ಸರ್ ಏನು ಹೇಳಿದ್ದಾರೆ ಕೇಳಿದರೆ, 2000 ವಿದ್ಯಾರ್ಥಿಗಳು ಗಡಿನಾಡು ಕನ್ನಡಿಗರಿದ್ದಾರೆ. ಅಂದರೆ ಕೇರಳ ಬೋರ್ಡ್ ಅವರು ಗಡಿನಾಡು ಕನ್ನಡಿಗರು, ಬಟ್ ಅವರು ಸ್ಟೇಟ್ ಬೋರ್ಡ್ ಕೇರಳ ಸ್ಟೇಟ್ ಬೋರ್ಡಲ್ಲಿ ಎಕ್ಸಾಮನ್ನು ಬರಿತಾ ಇದ್ದಾರೆ. ಅಂದರೆ 10+2 12th PUC, ಆಯಿತಾ? ಅವರದ್ದು ರಿಸಲ್ಟ್ ನಾಳೆ ಬರುತ್ತೆ ಸ್ಟೂಡೆಂಟ್ಸ್. 22nd ಅವ್ರದ್ದು ರಿಸಲ್ಟ್ ಆಗುತ್ತೆ. ಸೊ ಅವರದ್ದು ರಿಸಲ್ಟ್ ಬಂದಾದಮೇಲೆ 2000 ಗಡಿನಾಡು ಕನ್ನಡಿಗರದ್ದು ಬೋರ್ಡ್ ರಿಸಲ್ಟ್ ಬಂದಾದಮೇಲೆ ಅವ್ರು ಏನು ಮಾಡ್ತಾರೆ, ಮಾರ್ಕ್ಸನ್ನು ಅಪ್ಡೇಟ್ ಮಾಡ್ತಾರೆ. ಅದಾದ ನಂತರ CET ರಿಸಲ್ಟ್ ಬರುತ್ತೆ. ಅಂದರೆ ನಾಳೆ ಕೊಡೋದು ಸ್ವಲ್ಪ ಕಷ್ಟನೇ. ಯಾಕಂತ ಕೇಳಿದರೆ ಆ ಸ್ಟೂಡೆಂಟ್ಸ್ಗಳ ರಿಸಲ್ಟ್ ಬರಬೇಕು, ಅವ್ರು ಮಾರ್ಕ್ಸನ್ನು ಅಪ್ಡೇಟ್ ಮಾಡಬೇಕು, ಅದಕ್ಕೆಲ್ಲ ಇದಾಗುತ್ತೆ, ಟೈಮ್ ತಗೊಳುತ್ತೆ. ಸೊ ನಾಳೆ ತಪ್ಪಿದರೆ ನಾಡಿದ್ದು ರಿಸಲ್ಟ್ ಬರ್ಬೋದು 23rd. ಅಂದರೆ ಬೈ ದ ಎಂಡ್ ಆಫ್ ದಿಸ್ ವೀಕ್ ರಿಸಲ್ಟ್ ಬರೋ ಚಾನ್ಸಸ್ ಹೈ ಇದೆ. ಅರ್ಥ ಆಯ್ತಾ? ಸೊ ಇವತ್ತು ರಿಸಲ್ಟ್ ಬರುತ್ತೆ, ಅಲ್ಲಿ ಲಿಂಕ್ ಬಿಟ್ಟಿದ್ದಾರೆ, ಇದು ಬಿಟ್ಟಿದ್ದಾರೆ ಅಂತ ಕೆಲವೊಂದು ಯೂಟ್ಯೂಬ್ ಚಾನಲ್ ಅವರು ಸುಮ್ಮನೆ ಇದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಇದು ಮಾಡ್ಲಿಕ್ಕೆ ಹೋಗಬೇಡಿ. ಈಗ ನಾಳೆ ಕೇರಳದವ್ರದ್ದು ರಿಸಲ್ಟ್ ಬರೋವರೆಗೂ 100% ಕೊಡೋದಿಲ್ಲ, ಆಯಿತಾ? 2000 ಸ್ಟೂಡೆಂಟ್ಸ್ಗಳಿದ್ದಾರೆ, ಅವರು ಗಡಿನಾಡು ಕನ್ನಡಿಗರಿಗೆ, ಅವರಿಗೆ ಕನ್ನಡ ಇದು ಪೇಪರ್ ಇದೆಯಲ್ಲ KCETಯಲ್ಲಿ, ಸೊ ಅವರು ಬರ್ತಿದ್ದಾರೆ. ಪ್ಲಸ್ ಅವರು ಸ್ಟೇಟ್ ಬೋರ್ಡ್ ಎಕ್ಸಾಮ್ ಇದು ರಿಸಲ್ಟ್ ನಾಳೆ ಬರುತ್ತೆ. ಸೊ ಅವರದ್ದು ರಿಸಲ್ಟ್ ಬಂದಾದಮೇಲೆ ಅವ್ರು ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾರೆ. ಸೊ ದ್ಯಾಟ್ OMR ಶೀಟ್ ಕರೆಕ್ಷನ್ ಎಲ್ಲ ಆಗಿದೆ ಆಲ್ರೆಡಿ. ನಮ್ಮದು KCETದು OMR ಶೀಟ್ ಕರೆಕ್ಷನ್ ಆಗಿದೆ. ಯಾಕಂದರೆ ಕರೆಕ್ಷನ್ ಅಂದರೆ ಏನು ಹೇಳಿ, ಅದು OMR ಆಪ್ಟಿಕಲ್ ಮಾರ್ಕರ್ ರೀಡರ್ ಅದನ್ನು ರೀಡ್ ಮಾಡುತ್ತೆ, ಮಾರ್ಕ್ಸನ್ನು ಕೌಂಟ್ ಮಾಡಿ ಇದು ಮಾಡುತ್ತೆ. ಅದು ಆಲ್ರೆಡಿ ಆಗಿದೆ. ಅಂದರೆ KEA ಕಡೆಯಿಂದ ಏನು ಕೆಲಸ ಇಲ್ಲ, ಅದು ಆಲ್ರೆಡಿ ರೆಡಿ ಆಗಿದೆ, ಆಯಿತಾ? ಸೊ ನಿಮಗೆ ರಿಸಲ್ಟ್ ಬರೋದು ಆನ್ ಆರ್ ಬಿಫೋರ್ 23rd ಅಥವಾ ಈ ವೀಕೆಂಡ್ ಒಳಗಡೆ 100% ಬರೋ ಚಾನ್ಸಸ್ ಬರುತ್ತೆ, ಆಯಿತಾ? ಅದಾದಮೇಲೆ ಈಗ ನಾಳೆ ಅಥವಾ ನಾಡಿದ್ದು KCET ರಿಸಲ್ಟ್ ಬಂದರೆ ಅದು ಹೇಗಿರುತ್ತೆ ನೋಡಿ. ಇದು ನನ್ನ ಸ್ಟೂಡೆಂಟ್, ಇದು ಪ್ರೀವಿಯಸ್ ಇಯರ್, ಇದು ನನ್ನದೇ ಒಬ್ಬ ಸ್ಟೂಡೆಂಟು. ಸೊ ಅವನು ನೋಡಿ, ನಿಮಗೆ ರಿಸಲ್ಟ್ ಈ ರೀತಿ ಇರುತ್ತೆ ಸ್ಟೂಡೆಂಟ್ಸು. ಮೇಲ್ಗಡೆ ನಿಮ್ಮ ನೇಮ್ ಇರುತ್ತೆ, ಕೆಳಗಡೆ ನಿಮ್ಮ CET ನಂಬರ್ ಇರುತ್ತೆ. ನೀವು CET ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮದು ರಿಸಲ್ಟ್ ಬರುತ್ತೆ. ನಿಮಗೆ ಇಂಜಿನಿಯರಿಂಗ್, ನೀವೀಗ PCMC ವಿದ್ಯಾರ್ಥಿಗಳಾಗಿದ್ದರೆ, PCME ವಿದ್ಯಾರ್ಥಿಗಳಾಗಿದ್ದರೆ, PCMS ವಿದ್ಯಾರ್ಥಿಗಳಾಗಿದ್ದರೆ, ಲೈಕ್ ನೀವು ಸ್ಟ್ಯಾಟ್ಸು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಅದರ್ ದೆನ್ ಬಯಾಲಜಿ ಸ್ಟೂಡೆಂಟ್ಸ್ಗಳಾಗಿದ್ದರೆ ನಿಮಗೆ ಇಂಜಿನಿಯರಿಂಗ್ ಮೇಯ್ನ್ ಅಲ್ವಾ? ಅಂದರೆ ಬಯಾಲಜಿ ಸ್ಟೂಡೆಂಟ್ಸ್ಗಳು ಇಂಜಿನಿಯರಿಂಗಿಗೆ ಬರೋದಿಲ್ಲ ಅಂತಲ್ಲ. ಸೊ ಅಲ್ಲಿ ನಿಮಗೆ ಫಸ್ಟ್ ಏನು ಬರುತ್ತೆ, ಡಿಸಿಪ್ಲಿನ್ ಇರುತ್ತೆ. ಆ ಡಿಸಿಪ್ಲಿನಲ್ಲಿ ನೋಡಿ ಇಂಜಿನಿಯರಿಂಗ್ ನಮ್ಮ ಸ್ಟೂಡೆಂಟ್ ಒಂದು 399 ರ್ಯಾಂಕ್ ಬಂದಿತ್ತು. ಸೊ ಅವನದು ಮಾರ್ಕ್ಸನ್ನು ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಕೆಳಗಡೆ ನೋಡಿ ಡೀಟೇಲ್ಸ್. ನಿಮ್ಮ KCET ಮಾರ್ಕ್ಸು ಇರುತ್ತೆ ಆ್ಯಂಡ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಅಂದರೆ ನಿಮ್ಮದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಮೀನಿಂಗ್ ಟು ಸೇ ದಟ್ ನಿಮ್ಮದು ಫೈನಲ್ ಎಕ್ಸಾಮ್ ಇದು. ಓಕೆ, ಆ್ಯನ್ಯುವಲ್ ಎಕ್ಸಾಮ್ ಇದು ಮಾರ್ಕ್ಸು ಇದೆ ನೋಡಿ. ಓಕೆ, ಫಿಸಿಕ್ಸಲ್ಲಿ ಅವನಿಗೆ 99 ಬಂದಿತ್ತು, ಕೆಮಿಸ್ಟ್ರಿಯಲ್ಲಿ 100 ಬಂದಿತ್ತು, ಆ್ಯಂಡ್ ಮ್ಯಾಥ್ಸಲ್ಲೂ ಕೂಡ 100 ಬಂದಿತ್ತು. ಒಂದು ಓವರಾಲಾಗಿ 98% ಇದ್ದಿತ್ತು. ಯಾವುದರಲ್ಲಿ? ಓವರಾಲು ನಾನು ಹೇಳ್ತಾ ಇರೋದು ಬೋರ್ಡ್ಸಲ್ಲಿ. ಆ್ಯಂಡ್ ಇದರಲ್ಲಿ ಯಾವುದು PCMಲ್ಲಿ ಆಲ್ಮೋಸ್ಟ್ 100%, ಆಯಿತಾ? 99.99 ಅಂದರೆ 100% ಬಂದಿತ್ತು ಒಂದು. CET ಮಾರ್ಕ್ಸ್ ನೋಡಿ, ಲಾಸ್ಟ್ ಇಯರ್ ನಾನು ಹೇಳಿದ್ದೆ ಆಲ್ರೆಡಿ 141 ಇದ್ದಿತ್ತು, 39 ಮಾರ್ಕ್ಸನ್ನು ಡ್ರಾಪ್ ಮಾಡಿದ್ರು ಅಂತ. ಅವನಿಗೆ ಫಿಸಿಕ್ಸಲ್ಲಿ 51ಅಲ್ಲಿ 43 ಬಂದಿತ್ತು, ಕೆಮಿಸ್ಟ್ರಿಯಲ್ಲಿ 45ಅಲ್ಲಿ 39 ಬಂದಿತ್ತು, ಮ್ಯಾಥ್ಸಲ್ಲಿ 45ಅಲ್ಲಿ 35 ಬಂದಿತ್ತು. ಹಿ ಈಸ್ ನಾಟ್ ಫ್ರಮ್ ಬಯಾಲಜಿ ಬ್ಯಾಕ್ಗ್ರೌಂಡ್, ಸೊ ಬಯಾಲಜಿ ಇಲ್ಲ ಅವನಿಗೆ. ನಿಮ್ಮದು ರಿಸಲ್ಟ್ ಶೀಟ್ ಹೀಗೆ ಇರುತ್ತೆ, ಆಯಿತಾ? ಈಚೆ ಕಡೆ ನಿಮ್ಮ ಥಿಯರಿ ಮಾರ್ಕ್ಸ್ ಇರುತ್ತೆ, PCM ಇದು ಮಾರ್ಕ್ಸ್ ಮಾತ್ರ ಇರುತ್ತೆ ಸ್ಟೂಡೆಂಟ್ಸ್, ಮತ್ತು ಯಾವುದೂ ಇರೋದಿಲ್ಲ. ಆಚೆ ಕಡೆ ನಿಮ್ಮ KCET ಮಾರ್ಕ್ಸ್ ಇರುತ್ತೆ. ಔಟ್ ಆಫ್ 60 ಎಷ್ಟು ಬಂದಿದೆ, ಫಿಸಿಕ್ಸಲ್ಲಿ ಎಷ್ಟು, ಕೆಮಿಸ್ಟ್ರಿಯಲ್ಲಿ ಎಷ್ಟು, ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಅಂತ ಕೊಟ್ಟು ಮೇಲ್ಗಡೆ ನಿಮ್ಮ ರ್ಯಾಂಕ್ ಬಂದಿರುತ್ತೆ. ಇಂಜಿನಿಯರಿಂಗ್ ಬರೆದು ಇದಾದವ್ರಿಗೆ ಇಂಜಿನಿಯರಿಂಗು, ಮೆಡಿಕಲ್ ಎನಿವೆ ಅವನು ಬಯಾಲಜಿ ಬರೀಲಿಲ್ಲ, ಸೊ ಅದಕ್ಕೆ ಅವೈಟಿಂಗ್ ನೀಟ್ ರಿಸಲ್ಟ್. ಅಂದರೆ ಮೆಡಿಕಲ್ ಅವ್ನು ನೀಟು ಬರೀಲಿಲ್ಲ, ಸೊ ಅವೈಟಿಂಗ್ ಅಂತ ಬರ್ತಾ ಇದೆ. BNYS ಇಲ್ಲ, ನಾಟ ಆರ್ಕಿಟೆಕ್ಚರು ಕೂಡ ಅವ್ನು ಬರೀಲಿಲ್ಲ. ಅಗ್ರಿಕಲ್ಚರ್ BSc, ವೆಟರ್ನರಿ ಸೈನ್ಸ್. ನೀವು ಇನ್ ಕೇಸ್ ಅಗ್ರಿಕಲ್ಚರ್ BSc ಬರೆದಿದ್ದರೆ ನಿಮಗೆ ಅಗ್ರಿಕಲ್ಚರ್ BSc ಎದುರುಗಡೆ ನಿಮಗೊಂದು ರ್ಯಾಂಕ್ ಕೊಟ್ಟಿರ್ತಾರೆ. ಹಾಗೆ ವೆಟರ್ನರಿ ಸೈನ್ಸ್, ಪ್ರಾಕ್ಟಿಕಲ್ ಇದೆ ನೋಡಿ, ಅದ್ರದ್ದು ಎದುರುಗಡೆ ನೀವು ಇನ್ ಕೇಸ್ ಪ್ರಾಕ್ಟಿಕಲ್ ಅಟೆಂಡ್ ಮಾಡಿದರೆ ಅದಕ್ಕಿರುತ್ತೆ, ಅಥವಾ ವೆಟರ್ನರಿ ಪ್ರಾಕ್ಟಿಕಲ್ ಅಟೆಂಡ್ ಮಾಡಿದ್ದಿದ್ರೆ ಅದರ ಎದುರುಗಡೆ ನಿಮಗೆ ರ್ಯಾಂಕ್ ಬಂದಿರುತ್ತೆ. ಹಾಗೆ BSc ನರ್ಸಿಂಗ್, ಫಾರ್ಮ್ ಡಿ ಅದು ಕಾಮನಾಗಿ ಎಲ್ರಿಗೂ ಬರುತ್ತೆ. ನೀವು 1943. ಮತ್ತು ಲ್ಯಾಟ್ರಲ್ ಎಂಟ್ರಿ, ಅದು ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳಿದರೆ ಡೈರೆಕ್ಟ್ಲಿ ಸೆಕೆಂಡ್ ಇಯರ್ B Pharma ಹೋಗೋರಿಗೆ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ಗಳಿಗೆ ಅದು.
ಸೊ ಅದು ಬಟ್ ಇವಂದು ಇಂಜಿನಿಯರಿಂಗ್ ಮಾತ್ರ ಇದ್ದಿತ್ತು. ಸೊ ಇಂಜಿನಿಯರಿಂಗ್ ರ್ಯಾಂಕ್ ಇಸ್ 399. ಓಕೆ, ಸೊ ಇದು ನಿಮ್ಮ ರಿಸಲ್ಟ್ ಶೀಟ್. ನಿಮ್ಮ KCET ರಿಸಲ್ಟ್ ಹೇಗಿರುತ್ತೆ ಕೇಳಿದ್ರೆ ಈ ಟೈಪ್ ಇರುತ್ತೆ ಸ್ಟೂಡೆಂಟ್ಸ್. ಯಾರ್ಯಾರು ಮೆಡಿಕಲ್ ರಿಲೇಟೆಡ್ನ ಬರ್ತಿದ್ದಾರೆ, ಈಗ ಎಗ್ರಿ ಪ್ರಾಕ್ಟಿಕಲ್ ಇರ್ಬೋದು, ವೆಟರ್ನರಿ ಪ್ರಾಕ್ಟಿಕಲ್ಲು, ಅಥವಾ ಎಗ್ರಿ ಥಿಯರಿ ಬರ್ದಿದ್ದೀರಾ, ಕೆಲವರು ಅಗ್ರಿಕಲ್ಚರ್ ಬಯಾಲಜಿ ಬರ್ದಿದ್ದೀರಾ, PCB ಮಾರ್ಕ್ಸನ್ನು ನೋಡ್ತಾರೆ. ಸೊ ಅದೆಲ್ಲ ರ್ಯಾಂಕ್ ಇಲ್ಲಿ ಎದುರುಗಡೆ ಇರುತ್ತೆ. ಓಕೆ, ಮೇಜರಾಗಿ ಇಂಜಿನಿಯರಿಂಗು ಕೆಳಗಡೆ ಏನಿರುತ್ತೆ ನಿಮ್ಮ ಥಿಯರಿ ಮಾರ್ಕ್ಸು ಮತ್ತು KCET ಎಷ್ಟು ಮಾರ್ಕ್ಸ್ ಔಟ್ ಆಫ್ 60 ಎಷ್ಟು ತೆಗೆದಿದ್ದೀರಾ ಅದನ್ನು ಇದು ಮಾಡ್ತಾರೆ. ಓಕೆ, ಸೊ ಇದು ನಿಮ್ಮ ರಿಸಲ್ಟ್ ಶೀಟ್ ಆಯಿತಾ. ಸೊ ನೋಡೋಣ ಸ್ಟೂಡೆಂಟ್ಸ್, ರಿಸಲ್ಟ್ ಬರುತ್ತೆ, ಯಾರು ಜಾಸ್ತಿ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ನಮಗೆ ರಿಸಲ್ಟ್ ಈಗ ನೀವು ಟೆನ್ಷನ್ ತೊಗೊಂಡೇನು ಆಗೋದಿಲ್ಲ, ಏನು ಬರುತ್ತೆ ಅದು ಬಂದೇ ಬರುತ್ತೆ. ಬಿ ಪ್ರಿಪೇರ್ಡ್ ಫಾರ್ ವರ್ಸ್ಟ್ ಕೇಸ್, ಬಟ್ ಒಳ್ಳೇದು ಬರಲಿ ಅಂತ ಎಲ್ಲರಿಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಆ್ಯಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮಿಂದ ಬಿಗ್ ಎಫೆಕ್ಟ್ ಏನು ಆಗಿಲ್ಲ, ಪೇಪರ್ ಈಸಿಯಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ನಾವಿನ್ನೂ ಕಾದು ನೋಡಬೇಕಷ್ಟೇ. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷ ಪೇಪರ್ ಸ್ವಲ್ಪ ಈಸಿ ಇದ್ದಿತ್ತಲ್ಲ, ಅದರಿಂದ ಎಷ್ಟು ರ್ಯಾಂಕ್ಗಳು ವೇರಿ ಆಗ್ಬೋದು ಅಂತ ನೋಡ್ಬೋದು. ನನ್ನ ಪ್ರಕಾರ ಈ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅನ್ನೋದು ಬಿಗ್ ಎಫೆಕ್ಟ್ ಕೊಡೋದಿಲ್ಲ. ಯಾಕಂತ ಕೇಳಿದ್ರೆ ಲಾಸ್ಟ್ ಟೈಮ್ ಹೆಚ್ಚಿನವರು ಇಂಪ್ರೂವ್ಮೆಂಟ್ ಎಕ್ಸಾಮಲ್ಲಿ ಹೆಚ್ಚಿನವರು ಇಂಪ್ರೂವ್ ಮಾಡ್ಕೊಂಡಿದ್ರು. ಬಟ್ ಈ ವರ್ಷ ಅಷ್ಟು ದೊಡ್ಡ ಬಿಗ್ ವೇರಿಯೇಷನ್ಸ್ ನಂಗೆ ಕಾಣಿಸ್ಲಿಲ್ಲ. ಇಂಪ್ರೂವ್ಮೆಂಟ್ಗಿಂತ ಒಂದೇ ಸ್ಟ್ಯಾಗ್ನೆಂಟ್ ಆಗಿದೆ. ಅಂದರೆ ಏನು ಫಸ್ಟ್ ಇದು ಮಾರ್ಕ್ಸ್ ಏನಿತ್ತು ಹಾಗೇ ಇದೆ, ಆರ್ ಎಲ್ಸ್ ಸ್ವಲ್ಪ 1 or 2 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ ಆಯಿತಾ. ಸೊ ಅದು ಬಿಗ್ ಎಫೆಕ್ಟ್ ಆಗೋಗಿಲ್ಲ, ಬಟ್ ಪೇಪರ್ ಈಸಿನೆಸ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನೋಡಬೇಕು ಆಯಿತಾ. ಮತ್ತು ಆಚೆಗಡೆ ನೀಟ್ ಎಕ್ಸಾಮು ಕೂಡ ಸ್ವಲ್ಪ ಟಫ್ ಆಗಿದೆ. ಈಗ ನೀಟ್ ಹೋಗೋರು ಈಚೆಗಡೆ ಇಂಜಿನಿಯರಿಂಗಿಗೆ ಬಂದರೆ ಬಟ್ ಅಲ್ಲೂ ಕಟ್ ಆಫ್ ಕಡಿಮೆ ಆಗುತ್ತೆ. ಸೊ ನೋಡೋಣ, ಕಾದು ನೋಡೋಣ. ಇದ್ರ ರ್ಯಾಂಕಿಗೇನು ಎಫೆಕ್ಟ್ ಆಗೋದಿಲ್ಲ, ಆ ನೀಟ್ ಇದಾಗೋದು ಇದ್ರ ರ್ಯಾಂಕಿಗೆ ಎಫೆಕ್ಟ್ ಆಗೋದಿಲ್ಲ. ಬಟ್ ಓವರಾಲ್ ಆಗಿ ಹೇಳಿದ್ದು ನೋಡೋಣ, ಕಾದು ನೋಡೋಣ. ನನ್ನ ಪ್ರಕಾರ 23rd ಒಳಗಡೆ ರಿಸಲ್ಟ್ ಬರ್ಬೋದು ಸ್ಟೂಡೆಂಟ್ಸ. ಡೋಂಟ್ ವರಿ, ರಿಸಲ್ಟ್ ಬಂದರೆ ನಾನೇ ಅಪ್ಡೇಟ್ ಮಾಡ್ತೇನೆ. ಸುಮ್ಮನೆ ಯಾವುದ್ಯಾವುದು ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಸರ್ಚ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ, ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಓಕೆ ಸ್ಟೂಡೆಂಟ್ಸ, ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋದಲ್ಲಿ ಮತ್ತೆ ಬರ್ತೇನೆ ಅಂತ ಹೇಳ್ತಾ ನಾನು ಸೈನ್ ಆಫ್ ಆಗ್ತಾ ಇದ್ದೇನೆ. ನಿಖಿಲೇಶ್, ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.